ಪ್ರಕರಣದ ಡೀಟೇಲಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ರೂ ಕೂಡ ನೆರೆಯ ಕೇರಳದಲ್ಲೂ ಕೂಡ ಚಿನ್ನದ ವಿಚಾರದಲ್ಲಿ ಆದಂತಹ ಒಂದಷ್ಟು ತನಿಖೆಗಳು ಸರ್ಕಾರದ ಬುಡದವರೆಗೂ ಕೂಡ ಬಂದು ತಲುಪಿತ್ತು. ಇಲ್ಲೂ ಹಾಗಾಗತ್ತಾ ಅನ್ನೋ ಕುತೂಹಲ, ಅನುಮಾನಕ್ಕೆ ಪುಷ್ಟಿ ನೀಡೋ ಸಾಕ್ಷ್ಯಗಳು ಕೂಡ ಇದೀಗ ಒಂದೊಂದಾಗೆ ಹೊರಗೆ ಬರ್ತಾ ಇದೆ. ಬಗೆದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರನ್ಯಾ ರಾವ್ ಕೇಸ್. ಈವರೆಗೆ ಕೇವಲ ಈಗೇನ್ ತಗಲಾಕೊಂಡ್ರು ದುಬೈಯಿಂದ ಬರೋ ಸಂದರ್ಭದಲ್ಲಿ ಅಷ್ಟು ಮಾತ್ರ ಚಿನ್ನನ ಅಕ್ರಮವಾಗಿ ತರೋ ಪ್ರಯತ್ನ ಮಾಡಿದ್ದು, ಈ ಹಿಂದೂ ಕೂಡ ಸ್ಮಗ್ಲಿಂಗ್ ಆಗಿದೆಯಾ ಅನ್ನೋ ಅನುಮಾನಕ್ಕೆ ಈಗಲೂ ಉತ್ತರ ಸಿಕ್ಕಿಲ್ಲ. ಇನ್ನು ರನ್ಯಾಗೆ ಸಾಥ್ ಕೊಟ್ಟಿದ್ರು ಅನ್ನೋ ಆರೋಪದ ಅಡಿಯಲ್ಲಿ ಮತ್ತೋರ್ವರನ್ನ ಇವತ್ತು ಅರೆಸ್ಟ್ ಮಾಡಲಾಗಿದೆ. ದುಬೈನಲ್ಲಿ ರನ್ಯಾ ಜೊತೆಗಿದ್ದ ತರುಣ್, ಆತನ ಬಂಧನ ಆಗಿದೆ. ತರುಣ್ ರಾಜ್ ಕೂಡ ಇದೀಗ 5 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಮಾರ್ಚ್ 15ರವರೆಗೆ ಡಿಆರ್ಐ ಅಧಿಕಾರಿಗಳು ತರುಣ್ ವಿಚಾರಣೆಯನ್ನ ನಡೆಸುವವರಿದ್ದಾರೆ. ದುಬೈನಲ್ಲಿ ಒಟ್ಟಿಗೆ ಇದ್ದದಷ್ಟೇನಾ, ಈ ಚಿನ್ನ ಅಕ್ರಮವಾಗಿ ಸಾಗಾಟ ಮಾಡೋದ್ರಲ್ಲಿ ತರುಣ್ ಪಾತ್ರ ಇದೆಯಾ, ತರುಣಿಗೆ ಗೊತ್ತುತ್ತಾ, ಇದೆಲ್ಲಾ ವಿಚಾರವನ್ನ ಕೂಡ ಪ್ರಾಥಮಿಕ ಹಂತವಾಗಿಯೇ ಬಯಲಿಗೆಳೆಯುವ ಪ್ರಯತ್ನವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಇತ್ತ ರನ್ಯಾ ರಾವ್ಗೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇಷ್ಟು ದಿನ ಡಿಆರ್ಐ ಹಾಗೆ ಸಿಬಿಐ ಜಂಟಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇತ್ತು. ಇದೀಗ ಈ ಸಲ ಇವತ್ತು ಕೋರ್ಟ್ಗೆ ರನ್ಯಾರನ್ನ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಕಸ್ಟಡಿ ಕೇಳಲಿಲ್ಲ. ಪ್ರಾಥಮಿಕ ಹಂತವಾಗಿ ನಡೆಸಿದ ವಿಚಾರಣೆ ಸಂದರ್ಭದಲ್ಲಿ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ರನ್ಯಾ ಸರಿಯಾಗಿ ಅನ್ನೋದು ಡಿಆರ್ಐ ಮೂಲದಿಂದ ಸಿಕ್ಕಿರೋ ಮಾಹಿತಿ. ಏನ್ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ನನ್ನನ್ನು ಈ ಪ್ರಕರಣದಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಸಿಕ್ಕಾಕ್ಸಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕೋದನ್ನ ಬಿಟ್ರೆ ವಿಚಾರಣೆಗೆ ಸಹಕರಿಸಿಲ್ಲ ರನ್ಯಾ ಅನ್ನೋ ಮಾಹಿತಿಯನ್ನೇ ಡಿಆರ್ಐ ಮೂಲಗಳು ತಿಳಿಸ್ತಾ ಇದೆ. ಹೆಚ್ಚುವರಿ ಕಸ್ಟಡಿಗೆ ಕೇಳಬಹುದೇನೋ ಅನ್ನೋ ಕುತೂಹಲ ಇತ್ತು, ಆದರೆ ಡಿಆರ್ಐ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕಸ್ಟಡಿ ಕೇಳಲಿಲ್ಲ. ಹೀಗಾಗಿ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರ ಕಾರಾಗೃಹ ಇತ್ತೀಚೆಗೆ ಸೆಲೆಬ್ರಿಟಿಗಳು ಹಾಗೆ ದೊಡ್ಡ ದೊಡ್ಡ ಪ್ರಭಾವಿಗಳ ಒಂದು ರೀತಿಯಲ್ಲಿ ತಂಗುದಾಣ ಅನ್ನೋ ರೀತಿಯಲ್ಲಾಗಿರುವ ಪರಪ್ಪನ ಅಗ್ರಹಾರ ಇದೀಗ ರನ್ಯಾ ಪಾಲಿಗೂ ಕೂಡ 15 ದಿನಗಳ ಕಾಲ ಕೇರ್ ಆಫ್ ಅಡ್ರೆಸ್. ಇದಕ್ಕೂ ಮುನ್ನ ಕೋರ್ಟ್ನಲ್ಲಿ ಯಾವಾಗ ರನ್ಯಾರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತೋ ಹೈಡ್ರಾಮಾನೇ ಸೃಷ್ಟಿಯಾಗಿದೆ. ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ರನ್ಯಾ. ನ್ಯಾಯಾಧೀಶರ ಎದುರು ಗೋಳು, ತಮಗಾಗ್ತಾ ಇರುವ ಹಿಂಸೆ ಇದೆಲ್ಲವನ್ನ ಕೂಡ ತೋಡ್ಕೊಂಡಿದ್ದಾರೆ ರನ್ಯಾ ರಾವ್. ಬಲವಂತವಾಗಿ ನನ್ನಿಂದ ಕೆಲ ಕಾಗದ ಪತ್ರಗಳಲ್ಲಿ ಸಹಿಯನ್ನ ಪಡೆದಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಕೆಟ್ಟ ಕೆಟ್ಟ ಪದಗಳಲ್ಲಿ ನನಗೆ ಬೈದಿದ್ದಾರೆ ಅಂತೆಲ್ಲ ರನ್ಯಾ ಡಿಆರ್ಐ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸರಿಯಾಗಿ ನನ್ನನ್ನ ನಡೆಸ್ಕೊಳ್ತಿಲ್ಲ ಅಂತ ಕೂಡ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಬಂಧನ ಆದ ನಂತರದಲ್ಲಿ ಇಷ್ಟು ದಿನಗಳ ಕಾಲ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ರನ್ಯಾ ಆರೋಪ. ಆದರೆ ಕೋರ್ಟ್ ಬಹಳ ಸ್ಪಷ್ಟವಾದ ಮಾತಿನಲ್ಲಿ, ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರೆ ನಿಮ್ಗೊಬ್ರು ವಕೀಲರು ಇರ್ತಾರಲ್ಲ, ವಕೀಲರ ಕೈಲಿ ಒಂದು ಅರ್ಜಿ ಹಾಕಿಸ್ಬೇಕಾಗಿತ್ತು. ಹಿಂಗ ಒಂದ್ ನ್ಯಾಯಾಧೀಶರು ಮುಂದೆ ಕಣ್ಣೀರ್ ಹಾಕಿದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ ಲಾಯರ್ಗೆ ಹೇಳಿ, ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದ್ರೆ ಒಂದು ಅರ್ಜಿ ಹಾಕಕ್ ಹೇಳಿ, ತನಿಖೆ ಸಂದರ್ಭದಲ್ಲಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿ ನ್ಯಾಯಾಂಗ ಬಂಧನ ವಿಧಿಸಿ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ರಮ್ಯಾ ಅವರನ್ನು ಕಳಿಸಲಾಗಿದೆ. ಇದರ ನಡುವೆ ತಮ್ಮ ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ರನ್ಯಾ. ವಿಶೇಷ ಕೋರ್ಟ್ನಲ್ಲಿ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯೋದಿದೆ. ನಾಳೆ ಬೇಲ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋದೇ ಖಾಯಮ ಅನ್ನೋದು ನಿರ್ಧಾರ ಆಗುತ್ತೆ. ಚಿನ್ನ ಸ್ಮಗ್ಲಿಂಗ್ ಜೊತೆಯಲ್ಲೇ ರನ್ಯಾ ರಾವ್ಗೆ ಭೂಮಿಯ ಉರುಳು ಕೂಡ ಸುತ್ತಕೊಳ್ತಾ ಇದೆ. ರನ್ಯಾ ರಾವ್ಗೆ ಆ 12 ಎಕರೆಯ ಕೆಐಎಡಿಬಿ ಭೂಮಿ ಸಿಕ್ಕಿದ್ ಹೇಗೆ ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಸ್ಪಷ್ಟವಾದ ಉತ್ತರ ಇಲ್ಲ. 12 ಎಕರೆ ಭೂಮಿ ರನ್ಯಾ ರಾವ್ಗೆ ಮಂಜೂರಾಗಿತ್ತು ಸರಿ. ಈಗಷ್ಟೇ ನಾವು ಮುರುಗೇಶ್ ನಿರಾಣಿ ಅವರ ಮಾತನ್ನ ಕೂಡ ಕೇಳಿಸ್ಕೊಂಡ್ವಿ. ಎಲ್ಲವೂ ಕೂಡ ಅನೇಕ ಸ್ಕ್ರೂಟಿನಿ ಆದ ನಂತರದಲ್ಲೇ ಫೈನಲ್ ಮುದ್ರೆ ಬಿದ್ದಿರೋದು. ಆಕೆಗೆ ಭೂಮಿಯನ್ನ ಮಂಜೂರು ಮಾಡಲಿಕ್ಕೆ ಇಲ್ಲಿ ಯಾವುದೇ ಪ್ರಭಾವ ಇಲ್ಲ ಅಥವಾ ವೈಯಕ್ತಿಕವಾಗಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಭೂಮಿಯನ್ನ ಕೊಡಲಾಗಿದೆ, ಹೀಗಾಗಿ ನಮ್ಮ ಸರ್ಕಾರಕ್ಕೂ ರನ್ಯಾಗೂ ಅಥವಾ ಈ ಭೂಮಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಿಜೆಪಿ ಕಡೆ ಬೊಟ್ಟು ತೋರಿಸಿ ಇನ್ನು ರನ್ಯಾ ಕಂಪನಿಗೆ ಏಕಗವಾಕ್ಷ ಸಿಂಗಲ್ ವಿಂಡೋ ಸಮಿತಿಯೇ ಕ್ಲಿಯರೆನ್ಸ್ ಕೊಟ್ಟಿದೆ, ನನ್ನದೇನೂ ಪಾತ್ರ ಇಲ್ಲ ಅಂತ ಹೇಳಿ ಮುರುಗೇಶ್ ನಿರಾಣಿ ಕೂಡ, ಅಂದಿನ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಅವರು ಕೂಡ ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಕಾನೂನಿನ ಅನ್ವಯವೇ ಕೊಡಲಾಗಿದೆ, ಇಲ್ಲೆಲ್ಲೂ ನಿಯಮ ಬಾಹಿರವಾಗಿ ಮಾಡಲಾಗಿಲ್ಲ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಸಚಿವ ನಿರಾಣಿ ಅವರು ಕೂಡ, ಹಿಂದೆ ಸಚಿವರಾಗಿದ್ದ ನಿರಾಣಿ ಅವರು ಕೂಡ ಹೇಳಿದ್ದಾರೆ. ಆದರೆ ಈಗಲೂ ಕೂಡ ಅನೇಕ ಡಾಟ್ಗಳು ಹಾಗೆ ಉಳಿದಿದ್ದು ಈ ಪ್ರಕರಣದಲ್ಲಿ.
ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಪ್ರಕರಣದ ಡೀಟೇಲಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ರೂ ಕೂಡ ನೆರೆಯ ಕೇರಳದಲ್ಲೂ ಕೂಡ ಚಿನ್ನದ ವಿಚಾರದಲ್ಲಿ ಆದಂತಹ ಒಂದಷ್ಟು ತನಿಖೆಗಳು ಸರ್ಕಾರದ ಬುಡದವರೆಗೂ ಕೂಡ ಬಂದು ತಲುಪಿತ್ತು. ಇಲ್ಲೂ ಹಾಗಾಗತ್ತಾ ಅನ್ನೋ ಕುತೂಹಲ, ಅನುಮಾನಕ್ಕೆ ಪುಷ್ಟಿ ನೀಡೋ ಸಾಕ್ಷ್ಯಗಳು ಕೂಡ ಇದೀಗ ಒಂದೊಂದಾಗೆ ಹೊರಗೆ ಬರ್ತಾ ಇದೆ. ಬಗೆದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಣ್ಯಾ ರಾವ್ ಕೇಸ್. ಈವರೆಗೆ ಕೇವಲ ಈಗೇನ್ ತಗಲಾಕೊಂಡ್ರು ದುಬೈಯಿಂದ ಬರೋ ಸಂದರ್ಭದಲ್ಲಿ ಅಷ್ಟು ಮಾತ್ರ ಚಿನ್ನನ ಅಕ್ರಮವಾಗಿ ತರೋ ಪ್ರಯತ್ನ ಮಾಡಿದ್ದು, ಈ ಹಿಂದೂ ಕೂಡ ಸ್ಮಗ್ಲಿಂಗ್ ಆಗಿದೆಯಾ ಅನ್ನೋ ಅನುಮಾನಕ್ಕೆ ಈಗಲೂ ಉತ್ತರ ಸಿಕ್ಕಿಲ್ಲ. ಇನ್ನು ರಣ್ಯಾಗೆ ಸಾಥ್ ಕೊಟ್ಟಿದ್ರು ಅನ್ನೋ ಆರೋಪದ ಅಡಿಯಲ್ಲಿ ಮತ್ತೋರ್ವರನ್ನ ಇವತ್ತು ಅರೆಸ್ಟ್ ಮಾಡಲಾಗಿದೆ. ದುಬೈನಲ್ಲಿ ರಣ್ಯಾ ಜೊತೆಗಿದ್ದ ತರುಣ್, ಆತನ ಬಂಧನ ಆಗಿದೆ. ತರುಣ್ ರಾಜ್ ಕೂಡ ಇದೀಗ 5 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಮಾರ್ಚ್ 15ರವರೆಗೆ ಡಿಆರ್ಐ ಅಧಿಕಾರಿಗಳು ತರುಣ್ ವಿಚಾರಣೆಯನ್ನ ನಡೆಸುವವರಿದ್ದಾರೆ. ದುಬೈನಲ್ಲಿ ಒಟ್ಟಿಗೆ ಇದ್ದದಷ್ಟೇನಾ ಈ ಚಿನ್ನ ಅಕ್ರಮವಾಗಿ ಸಾಗಾಟ ಮಾಡೋದ್ರಲ್ಲಿ ತರುಣ್ ಪಾತ್ರ ಇದೆಯಾ, ತರುಣಿಗೆ ಗೊತ್ತುತ್ತಾ, ಇದೆಲ್ಲಾ ವಿಚಾರವನ್ನ ಕೂಡ ಪ್ರಾಥಮಿಕ ಹಂತವಾಗಿಯೇನೆ ಬಯಲಿಗೆಳೆಯುವ ಪ್ರಯತ್ನವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಇತ್ತ ರಣ್ಯಾ ರಾವ್ಗೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇಷ್ಟು ದಿನ ಡಿಆರ್ಐ ಹಾಗೆ ಸಿಬಿಐ ಜಂಟಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇತ್ತು. ಇದೀಗ ಈ ಸಲ ಇವತ್ತು ಕೋರ್ಟ್ಗೆ ರಣ್ಯಾರನ್ನ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಕಸ್ಟಡಿ ಕೇಳಲಿಲ್ಲ. ಪ್ರಾಥಮಿಕ ಹಂತವಾಗಿ ನಡೆಸಿದ ವಿಚಾರಣೆ ಸಂದರ್ಭದಲ್ಲಿ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ರಣ್ಯಾ ಸರಿಯಾಗಿ ಅನ್ನೋದು ಡಿಆರ್ಐ ಮೂಲದಿಂದ ಸಿಕ್ಕಿರೋ ಮಾಹಿತಿ. ಏನ್ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ನನ್ನನ್ನು ಈ ಪ್ರಕರಣದಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಸಿಕ್ಕಾಕ್ಸಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕೋದನ್ನ ಬಿಟ್ರೆ ವಿಚಾರಣೆಗೆ ಸಹಕರಿಸಿಲ್ಲ ರಣ್ಯಾ ಅನ್ನೋ ಮಾಹಿತಿಯನ್ನೇ ಡಿಆರ್ಐ ಮೂಲಗಳು ತಿಳಿಸ್ತಾ ಇದೆ. ಹೆಚ್ಚುವರಿ ಕಸ್ಟಡಿಗೆ ಕೇಳಬಹುದೇನೋ ಅನ್ನೋ ಕುತೂಹಲ ಇತ್ತು, ಆದರೆ ಡಿಆರ್ಐ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕಸ್ಟಡಿ ಕೇಳಲಿಲ್ಲ. ಹೀಗಾಗಿ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರ ಕಾರಾಗೃಹ ಇತ್ತೀಚೆಗೆ ಸೆಲೆಬ್ರಿಟಿಗಳು ಹಾಗೆ ದೊಡ್ಡ ದೊಡ್ಡ ಪ್ರಭಾವಿಗಳ ಒಂದು ರೀತಿಯಲ್ಲಿ ತಂಗುದಾಣ ಅನ್ನೋ ರೀತಿಯಲ್ಲಾಗಿರುವ ಪರಪ್ಪನ ಅಗ್ರಹಾರ ಇದೀಗ ರಣ್ಯಾ ಪಾಲಿಗೂ ಕೂಡ 15 ದಿನಗಳ ಕಾಲ ಕೇರ್ ಆಫ್ ಅಡ್ರೆಸ್. ಇದಕ್ಕೂ ಮುನ್ನ ಕೋರ್ಟ್ನಲ್ಲಿ ಯಾವಾಗ ರಣ್ಯಾರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತೋ ಹೈಡ್ರಾಮಾನೇ ಸೃಷ್ಟಿಯಾಗಿದೆ. ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ರಣ್ಯಾ. ನ್ಯಾಯಾಧೀಶರ ಎದುರು ಗೋಳು, ತಮಗಾಗ್ತಾ ಇರುವ ಹಿಂಸೆ ಇದೆಲ್ಲವನ್ನ ಕೂಡ ತೋಡ್ಕೊಂಡಿದ್ದಾರೆ ರಣ್ಯಾ ರಾವ್. ಬಲವಂತವಾಗಿ ನನ್ನಿಂದ ಕೆಲ ಕಾಗದ ಪತ್ರಗಳಲ್ಲಿ ಸಹಿಯನ್ನ ಪಡೆದಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಕೆಟ್ಟ ಕೆಟ್ಟ ಪದಗಳಲ್ಲಿ ನನಗೆ ಬೈದಿದ್ದಾರೆ ಅಂತೆಲ್ಲ ರಣ್ಯಾ ಡಿಆರ್ಐ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸರಿಯಾಗಿ ನನ್ನನ್ನ ನಡೆಸ್ಕೊಳ್ತಿಲ್ಲ ಅಂತ ಕೂಡ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಬಂಧನ ಆದ ನಂತರದಲ್ಲಿ ಇಷ್ಟು ದಿನಗಳ ಕಾಲ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ರಣ್ಯಾ ಆರೋಪ. ಆದ್ರೆ ಕೋರ್ಟ್ ಬಹಳ ಸ್ಪಷ್ಟವಾದ ಮಾತಿನಲ್ಲಿ, ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರೆ ನಿಮ್ಗೊಬ್ರು ವಕೀಲರು ಇರ್ತಾರಲ್ಲ, ವಕೀಲರ ಕೈಲಿ ಒಂದು ಅರ್ಜಿ ಹಾಕಿಸ್ಬೇಕಾಗಿತ್ತು. ಹಿಂಗ ಒಂದ್ ನ್ಯಾಯಾಧೀಶರು ಮುಂದೆ ಕಣ್ಣೀರ್ ಹಾಕಿದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ ಲಾಯರ್ಗೆ ಹೇಳಿ, ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದ್ರೆ ಒಂದು ಅರ್ಜಿ ಹಾಕಕ್ ಹೇಳಿ, ತನಿಖೆ ಸಂದರ್ಭದಲ್ಲಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿ ನ್ಯಾಯಾಂಗ ಬಂಧನ ವಿಧಿಸಿ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ರಮ್ಯಾ ಅವರನ್ನು ಕಳಿಸಲಾಗಿದೆ. ಇದರ ನಡುವೆ ತಮ್ಮ ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ರಣ್ಯಾ. ವಿಶೇಷ ಕೋರ್ಟ್ನಲ್ಲಿ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯೋದಿದೆ. ನಾಳೆ ಬೇಲ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋದೇ ಖಾಯಮ ಅನ್ನೋದು ನಿರ್ಧಾರ ಆಗುತ್ತೆ. ಚಿನ್ನ ಸ್ಮಗ್ಲಿಂಗ್ ಜೊತೆಯಲ್ಲೇ ರಣ್ಯಾ ರಾವ್ಗೆ ಭೂಮಿಯ ಉರುಳು ಕೂಡ ಸುತ್ತಕೊಳ್ತಾ ಇದೆ. ರಣ್ಯಾ ರಾವ್ಗೆ ಆ 12 ಎಕರೆಯ ಕೆಐಎಡಿಬಿ ಭೂಮಿ ಸಿಕ್ಕಿದ್ ಹೇಗೆ ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಸ್ಪಷ್ಟವಾದ ಉತ್ತರ ಇಲ್ಲ. 12 ಎಕರೆ ಭೂಮಿ ರಣ್ಯಾ ರಾವ್ಗೆ ಮಂಜೂರಾಗಿತ್ತು ಸರಿ. ಈಗಷ್ಟೇ ನಾವು ಮುರುಗೇಶ್ ನಿರಾಣಿ ಅವರ ಮಾತನ್ನ ಕೂಡ ಕೇಳಿಸ್ಕೊಂಡ್ವಿ. ಎಲ್ಲವೂ ಕೂಡ ಅನೇಕ ಸ್ಕ್ರೂಟಿನಿ ಆದ ನಂತರದಲ್ಲೇ ಫೈನಲ್ ಮುದ್ರೆ ಬಿದ್ದಿರೋದು. ಆಕೆಗೆ ಭೂಮಿಯನ್ನ ಮಂಜೂರು ಮಾಡಲಿಕ್ಕೆ ಇಲ್ಲಿ ಯಾವುದೇ ಪ್ರಭಾವ ಇಲ್ಲ ಅಥವಾ ವೈಯಕ್ತಿಕವಾಗಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಭೂಮಿಯನ್ನ ಕೊಡಲಾಗಿದೆ, ಹೀಗಾಗಿ ನಮ್ಮ ಸರ್ಕಾರಕ್ಕೂ ರಣ್ಯಾಗೂ ಅಥವಾ ಈ ಭೂಮಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಿಜೆಪಿ ಕಡೆ ಬೊಟ್ಟು ತೋರಿಸಿ ಇನ್ನು ರಣ್ಯಾ ಕಂಪನಿಗೆ ಏಕಗವಾಕ್ಷ ಸಿಂಗಲ್ ವಿಂಡೋ ಸಮಿತಿಯೇ ಕ್ಲಿಯರೆನ್ಸ್ ಕೊಟ್ಟಿದೆ, ನನ್ನದೇನೂ ಪಾತ್ರ ಇಲ್ಲ ಅಂತ ಹೇಳಿ ಮುರುಗೇಶ್ ನಿರಾಣಿ ಕೂಡ, ಅಂದಿನ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಅವರು ಕೂಡ ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಕಾನೂನಿನ ಅನ್ವಯವೇ ಕೊಡಲಾಗಿದೆ, ಇಲ್ಲೆಲ್ಲೂ ನಿಯಮ ಬಾಹಿರವಾಗಿ ಮಾಡಲಾಗಿಲ್ಲ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಸಚಿವ ನಿರಾಣಿ ಅವರು ಕೂಡ, ಹಿಂದೆ ಸಚಿವರಾಗಿದ್ದ ನಿರಾಣಿ ಅವರು ಕೂಡ ಹೇಳಿದ್ದಾರೆ.
ಆದ್ರೆ ಈಗಲೂ ಕೂಡ ಅನೇಕ ಡಾಟ್ಗಳು ಹಾಗೆ ಉಳಿದಿದ್ದು ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ.